ಬಗ್ಗೆ ಮಾತಾಡಬೇಕು ಅಂತಂದರೆ ಇದು ಬಿಟ್ಟಿ ಭಾಗ್ಯ ಅಂತಲೇ ಕರಿಬೋದು. ಬಿಟ್ಟಿ ಭಾಗ್ಯ ಒಂದು ಗ್ಯಾರಂಟಿ ಕೊಟ್ಟು ಏನು ಮಾಡಿದ್ದಾರೆ ಅಂತಂದರೆ ದುಡಿಯೋ ಕೈ ನಿಂತೋಗೈತೆ, ವ್ಯವಸಾಯ ಮಾಡೋರಿಲ್ಲ. ಈ ನಮ್ಮ ದುಡ್ಡನ್ನ ಸೇರಿಸಿ ನಮಗೆ ಕೊಡ್ತಾವ್ರೆ. ನಾವು ಸಂಪಾದನೆ ಮಾಡೋ ದುಡ್ಡು ಟ್ಯಾಕ್ಸ್ ರೂಪದಲ್ಲಿ ನಾವು ಸರ್ಕಾರಕ್ಕೆ ಕೊಡ್ತಾಯಿದ್ದೀವಿ. ಆ ದುಡ್ಡನ್ನ ನಮ್ಮ ಹತ್ರ ಕಿತ್ತು ನಮ್ಮ ಮನೆಯವ್ರಿಗೆ ಕೊಡ್ತಾವ್ರೆ. ಅದರಲ್ಲೂ ಈಗ ಬೆಲೆ ಏರಿಕೆ ತುಂಬ ಏರೈತೆ. ಯಾರೋ ಹೇಳ್ತಿದ್ರು ಸಿಲಿಂಡ್ರ್ ಬೆಲೆ ಏರಿಸಿದ್ದೀವಿ, ಮತ್ತೊಂದು ಏರಿಸಿದ್ದೀವಿ, ಅಕ್ಕಿ ಬೆಲೆ ಏರಿಸಿದ್ವಿ, 28 ರೂಪಾಯಿ ಹೆಂಗೆ ಅಂತವ. ಮೋದಿ ಸರ್ಕಾರದವರು 5 kg ಅಕ್ಕಿ ಫ್ರೀಯಾಗಿ ಕೊಡ್ತಾಯಿದ್ರು. ಈಗ ಎಣ್ಣೆ ರೇಟ್ ಏರಿಸಿದ್ದಾರೆ, ಅಡುಗೆ ಎಣ್ಣೆ ರೇಟ್ ಏರಿಸಿದ್ದಾರೆ. ಅದೆಲ್ಲ ಟ್ಯಾಕ್ಸು. ಈಗ ಅದನ್ನು ಕಟ್ಟೋರು ಯಾರು? ಹಾಲು ಮೊಸರು ಒಂದೊಂದು ರೂಪಾಯಿ ಏರಿಸೋದು ಎಷ್ಟು ಕೋಟಿ ಜನ ಇದ್ದಾರೆ ನಮ್ಮ ಭಾರತದಲ್ಲಿ. ಸೊ ಹಂಗಾಗಿ ನಮ್ಮ ದುಡ್ಡು ನಮ್ಮ ತಲೆ ಮೇಲೆ ಬಡಿತಾರೆ. ಜೊತೆಗೆ ಸಾಲ ಮಾಡಿದ್ದಾರೆ. ಈಗ ಸರ್ಕಾರ ಬಂದು ಒಂದು ವರ್ಷ ಹತ್ತತ್ರ ಆಯಿತು. ಒಂದು 1.5 ಲಕ್ಷ ಕೋಟಿ ಏನೋ ಹತ್ತತ್ರ ಏನೋ ಸಾಲ ಮಾಡಿದ್ದಾರೆ ಅಂತ. ಅದೆಲ್ಲ ನಮ್ಮ ತಲೆ ಬೀಳುತ್ತೆ. ಇದು ಬಿಟ್ಟಿ ಭಾಗ್ಯ, ಇದು ಪುಕ್ಸಟ್ಟೆ ಭಾಗ್ಯ ಏನಂತಾರೆ, ಓಟ್ ಗಿಮಿಕ್ ಅಷ್ಟೇ.